ಸರ್ಕಾರ ಆಯಿತು ಸರ್, ಈಗ ಒಂದು ಪಾರ್ಟಿಯಾಗಿ ಲೋಕಸಭಾ ಚುನಾವಣೆಗೆ ಹೇಗೆ ತಯಾರಾಗ್ತಿದ್ದೀರಿ ಸರ್ ತಾವು? ನೋಡಿ, ನಮ್ಮ ಪಕ್ಷ ಖಂಡಿತವಾಗಿಯೂ ಕೂಡ ಲೋಕಸಭಾ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತು ಈ ಸಾರಿ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಸೀಟ್ಗಳು ಬರ್ತಕ್ಕಂಥದ್ದಕ್ಕೆ ನಿರೀಕ್ಷೆ ಇದೆ ಮತ್ತು ನಾವು ಎಲ್ಲ ತಯಾರಿ ಕೂಡ ಮಾಡ್ತಾ ಇದ್ದೀವಿ. ಓಕೆ, ಇದು ಧರ್ಮ ವರ್ಸಸ್ ಗ್ಯಾರಂಟಿನಾ, ಧರ್ಮ ಪ್ಲಸ್ ಗ್ಯಾರಂಟಿನಾ? ನೋಡಿ, ನಮ್ಮದು ರಾಮ ಪ್ಲಸ್ ಗ್ಯಾರಂಟಿ. ನೋಡಿ, ಇದು ನಮ್ಮದು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಮತ್ತು ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯನಿಗೆ ಸ್ವಾಭಿಮಾನದ ಬದುಕು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಇದು. ಅದರ ಮೇಲೆ ನಮ್ಮ ಪಾಲಿಸಿ, ನಮ್ಮ ಪ್ರೋಗ್ರಾಮ್ಸ್ ಇರ್ತದೆ. ಆದರೆ BJP-ಯವ್ರು ನಿಮಗೆ ಗೊತ್ತಿದೆ, ಅವರು ಕೇವಲ ಭಾವನಾತ್ಮಕ ವಿಷಯಗಳಲ್ಲಿ ಅವರು ಜನರಲ್ಲಿ ಗೊಂದಲವನ್ನು ಸೃಷ್ಟಿಸಿ ಅದರ ಲಾಭ ಪಡಿಬೇಕು ರಾಜಕೀಯವಾಗಿ ಅಂತ ಅವ್ರ ಪ್ರಯತ್ನ ಇರುತ್ತೆ. ಬಟ್ ನಮ್ದು ಯಾವತ್ತೂ ಪಾಸಿಟಿವ್ ನಮ್ಮ ಅಪ್ರೋಚ್ ಇರುತ್ತೆ. ನಾವು ಜನರ ಹತ್ರ ನಾವು ಏನಂತ ಹೋಗ್ತೀವಿ ಅಂತಂದರೆ, ನೋಡಿ, ನಾವು ಈ ಅಭಿವೃದ್ಧಿ ಮಾಡ್ತೀವಿ, ನಮಗೆ ಮತ ಕೊಡಿ ಅಂತ ಹೇಳ್ತೀವಿ. ನಮ್ಮ ಪ್ರೋಗ್ರಾಮ್ಸ್ ಮೇಲೆ ಮತ ಕೇಳ್ತೀವಿ. ನಾವು ಸಮಾಜದಲ್ಲಿ ಶಾಂತಿ, ಸಮೃದ್ಧಿ, ಪ್ರೋಗ್ರೆಸ್ ಮೇಲೆ ನಾವು ಮತ ಕೇಳ್ತೀವಿ. ಆದರೆ BJP ಹಂಗಲ್ಲ. ಅವರು ಸಮಾಜದಲ್ಲಿ ನಿಮಗೆ ಭಯ ಇಲ್ಲ ಆ ವಿಚಾರಕ್ಕೆ? ನೋಡಿ, ನಮಗೆ ಭಯ ಧಾರ್ಮಿಕ ಅಜೆಂಡಾಗಳು ಇಟ್ಕೊಂಡು. ನೋಡಿ, ನಮಗೆ ಭಯ ಯಾಕಿಲ್ಲ ಅಂತಂದರೆ, ಅವರ್ ಅಜೆಂಡಾ ಇಸ್ ಕ್ಲಿಯರ್. ನಮ್ಮ ಇಂಟೆನ್ಷನ್ ಇಸ್ ಪ್ರೋ ಪಬ್ಲಿಕ್. ಯು ಆರ್ ನಾಟ್ ಇನ್ ಅ ಡೈಲಮಾ ಟು? Of course not. Why should we be? Because our intentions are clear. Whether to support or not. To whom? In Ayodhya issue. No, see, that is nothing to do politically. You see, ಇದು ಧರ್ಮದ ವಿಷಯ. ಎಲ್ರಿಗೂ ತಮ್ಮ ಜೀವನದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಹಸ್ ಗಿವನ್ ಎ ರೈಟ್. ನಿಮ್ಮ ಧರ್ಮ ನೀವು ಪಾಲನೆ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅವರೇ ಕೊಟ್ಟಿದ್ದಾರೆ. ಯು ಕ್ಯಾನ್ ಫಾಲೋ ಎನಿ ರಿಲಿಜನ್ ಯು ವಾಂಟ್. ದಟ್ ಈಸ್ ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್. People should vote to people who are working dispassionately, honestly, in the interest of public. That's how our democracy should run. Not on the basis of the caste or some ಯಾವುದೋ ಧಾರ್ಮಿಕ ವಿಷಯಕ್ಕೆ ವೋಟ್ ಹಾಕಿದರೆ ಅದು ನಮ್ಮ ದೇಶದ ಭವಿಷ್ಯ, ನಮ್ಮ ಯುವಕರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಲಿಸಿ ಮೇಲೆ, ನಮ್ಮ ನಡವಳಿಕೆ ಮೇಲೆ, ನಮ್ಮ ನಿಸ್ವಾರ್ಥತೆ ಮೇಲೆ, ನಮ್ಮ ಪ್ರಾಮಾಣಿಕತೆ ಮೇಲೆ ಓಟ್ ಹಾಕಬೇಕು. ಅಂದಾಗ ಮಾತ್ರ ದೇಶ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಏನೇನೋ ಕಾರಣ ಹೇಳಿ ಓಟ್ ತೊಗೊಂಡು ಮತ್ತು ಅಧಿಕಾರಕ್ಕೆ ಬಂದಾಗ ನಾವು ರಾಜ್ಯನೇ ಲೂಟಿ ಹೊಡೆದು ಯಾವ ರೀತಿ BJP ಸರ್ಕಾರ ಮಾಡಿದ್ರು ನೋಡಿದ್ರಲ್ಲ ನೀವು. Who is setting agenda for this election, sir? Who is setting agenda? See, who is ahead? See, the question is, Congress has its own base. Okay. And our agenda is very clear in mind. We are public interest ಅಲ್ಲಿ ವಿಶೇಷವಾಗಿ ಇವತ್ತು ಅವರ್ ಅಜೆಂಡಾ ಇಸ್ ಡೆವಲಪ್ಮೆಂಟ್. ವಾಟ್ ಎವರ್ ದ ಸರ್ಕಮ್ಸ್ಟಾನ್ಸಸ್ ಪೊಲಿಟಿಕಲ್ ಆಗಿರ್ಬೋದು. ಅವರ್ ಅಜೆಂಡಾ ಇಸ್ ಆಲ್ವೇಸ್ ಡೆವಲಪ್ಮೆಂಟ್. ಅವರ್ ಅಜೆಂಡಾ ಇಸ್ ಗುಡ್ ಗವರ್ನೆನ್ಸ್. ಅವರ್ ಅಜೆಂಡಾ ಇಸ್ ಫಾರ್ ದ ಫ್ಯೂಚರ್ ಆಫ್ ದ ಯಂಗ್ಸ್ಟರ್ಸ್ ಆಫ್ ದಿಸ್ ಸ್ಟೇಟ್ ಆ್ಯಂಡ್ ದ ಕಂಟ್ರಿ. ಆ್ಯಂಡ್ ಅವರ್ ಅಜೆಂಡಾ ಇಸ್ ಟು ಸೇಫ್ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಪುವರ್. These are the agenda of the Congress. These are not going to change under any circumstances. That I can assure you. ಕರ್ನಾಟಕ ಮತ್ತು ತೆಲಂಗಾಣ ಸರ್, ಈ ಮುಂದಿನ ಲೋಕಸಭಾ ಚುನಾವಣೆಗೆ ಒಂಥರ ಫ್ಲಾಗ್ಶಿಪ್ ಸ್ಟೇಟ್ಗಳ ರೀತಿನ ಸರ್ ಎರಡು ರಾಜ್ಯಗಳು. ಎರಡು ರಾಜ್ಯಗಳಲ್ಲಿ we are going to win sizable number of seats. Okay. That much I can tell you. Okay. ಇದು ಇಡೀ ದೇಶಕ್ಕೆ ನೋಡಿ, ದೇಶಕ್ಕೆ ಅಫ್ಕೋರ್ಸ್ ದೇಶಕ್ಕೆ ಬದಲಾವಣೆ ಪರ್ವ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕೆಲವು ದಿನಗಳಲ್ಲಿ ಆಗ್ತದೆ ಅಂತ ನಮ್ಮ ಅಂದಾಜಿದೆ. ಯಾಕಂದರೆ you cannot fool everybody all the time. Okay. You can fool some people for some time. Okay. Not all the time. But not all the time. Okay. ಹಾಗಾಗಿ ಜನ ವಿಲ್ ಸಿ ಥ್ರೂ ದೇರ್ ಮುಖವಾಡ ಕಳಿಸ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ಯಾಕಂದರೆ ಭಾಳ ದಿವಸ ನೀವು ಸುಳ್ಳು ಹೇಳಿ ಸುಮ್ಮನೆ ಜನರಿಗೆ ಮೋಸ ಮಾಡಿ ಜನರ ಅಂದರೆ ಅವರ ಒಂದು ಅಟೆನ್ಷನನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಯು ಕಾಂಟ್ ಫೂಲ್ ದೆಮ್ ಆಲ್ ದ ಟೈಮ್.